ನಂದೇನು ಒರಿಜಿನಲ್ ಅಲ್ಲ, ಬಹಳ ಹಿಂದೆಯೇ ಅಭಿನವ ಗುಪ್ತ ಹೇಳಿಬಿಟ್ಟಿದ್ದಾನೆ. ನಚೈತೆ ಪ್ರೀತಿ ವ್ಯುತ್ಪತ್ತಿ ಭಿನ್ನ ರೂಪೇಯೇವ ದ್ವಯೋರಪಿ ಏಕ ವಿಷಯತ್ವಾತ್ ಅಂತ ನಾಟ್ಯಶಾಸ್ತ್ರದ ವ್ಯಾಖ್ಯಾನದಲ್ಲಿ ಹೇಳಿದ್ದಾನೆ. ಕಲೆಯಿಂದ ಬೋಧ ಮೋದ ಎರಡೂ ಒಟ್ಟಿಗೆ ಆಗುತ್ತದೆ ಅಂತ. ಈಗ ಜೇನುತುಪ್ಪ ಆರೋಗ್ಯವನ್ನು ಕೊಡುತ್ತೆ, ರುಚಿಯನ್ನು ಕೊಡುತ್ತದೆ. ನಮ್ಮ ಸಾಮಾನ್ಯವಾದ ಅಡುಗೆಗಳೆಲ್ಲ ಹಾಗೇ ಇವೆ. ಆಯುರ್ವೇದದ ದೃಷ್ಟಿಯಿಂದ ನೋಡಿದ್ರೆ ನಾವು ನಮ್ಮ ದೇಹದ ರೀತಿಗೆ ತುಂಬ ನಿಕಟವಾಗಿದ್ದರೆ ನಮ್ಮ ದೇಹಕ್ಕೆ ಒಳ್ಳೆಯದೇನಿದೆಯೋ, ನಮ್ಮ ದೇಹದ ಮನೋಧರ್ಮಕ್ಕೆ ದೇಹ ಧರ್ಮಕ್ಕೆ ಏನಿದೆಯೋ ಅದನ್ನೇ ತಗೋತೀವಿ ಅಂತ. ಉದಾಹರಣೆಗೆ ನನ್ನ ದೇಹ ಪ್ರಕೃತಿ ಆಯುರ್ವೇದದ ಪ್ರಕಾರವಾಗಿ ಪಿತ್ತ ಪ್ರಕೃತಿಯದಲ್ಲ. ಹಾಗಾಗಿ ಏನಾಗಿದೆ, ನನಗೆ ಇದು ಕೆಲವು ವಸ್ತುಗಳು ನನಗೆ ಸೇರೋದಿಲ್ಲ. ಅದು ಬಹಳ ಸರಿಯಾಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಮತ್ತು ನನ್ನ ದೇಹಕ್ಕೆ ಪೂರ್ಣ ಪ್ರಮಾಣದ ಪಿತ್ತ ಪ್ರಕೋಪದ ಪ್ರಕೃತಿಯು ಅಲ್ಲ ಅಂತ ಗೊತ್ತಾಗುತ್ತೆ. ಒಂದಷ್ಟು ಕಫ ವಾತದ ಎಲಿಮೆಂಟ್ಸ್ ಇದೆ ಅಂತ. ಹಾಗಾಗಿ ನನಗೆ ಐಸ್ ಕ್ರೀಮ್ ಸೇರೋದಿಲ್ಲ, ತುಂಬ ತಣ್ಣಗಿರೋದು ಯಾವುದೂ ಸೇರೋಲ್ಲ. ಆ ಮಟ್ಟಕ್ಕೆ ನನ್ನ ದೇಹದ ಕಾನ್ಸ್ಟಿಟ್ಯೂಷನ್ ಕರೆಕ್ಟ್ ಮಾಡ್ಕೊಂಡಿದೆ ಅಂತ ನನ್ನ ಆಯುರ್ವೇದ ವೈದ್ಯರು ಹೇಳ್ತಾರೆ. ಅಂದರೆ ನಮಗೆ ನಾವು ತುಂಬ ನ್ಯಾಚುರಲ್ ಆಗಿದ್ದರೆ ನಮಗೆ ಆರೋಗ್ಯಕಾರಿಯಾದದ್ದನ್ನು ತಿಂತೀವಿ, ಫ್ಯಾಡ್ಗಳ ಮೇಲೆ ಹೋಗೋದಿಲ್ಲ. ಈಗ ಕೆಲವರು ಏನು ಮಾಡ್ತಾರೆ, ಈ ಕೀಟೋ ಡೈಟೇ ಬೇಕು ಅಥವಾ ಸಿರಿಧಾನ್ಯಗಳೇ ಬೇಕು ಅಂತ ಆಯಾ ಕಾಲದ ಫ್ಯಾಡನ್ನು ಇಟ್ಕೊಂಡು ಹೋಗ್ತಾರೆ. ಅದು ಬೇಕಿಲ್ಲ. ಬಹಳ ಹಿಂದೆ ಅಮೇರಿಕನ್ ಜರ್ನಲ್ ಆಫ್ ಮೆಡಿಸನ್ ಅಂತ, ಜರ್ನಲ್ ಆಫ್ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಜಾಮಾ, ಆ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಬಂದಿತ್ತು ಅಂತ ನಮ್ಮ ವೈದ್ಯರೇ ಹೇಳಿದರು. ಏನಂದರೆ 100 ವರ್ಷಗಳ ಕೆಳಗೆ ನಿಮ್ಮ ಪೂರ್ವಜರು ಯಾವ ಆಹಾರ ಬಳಸ್ತಾ ಇದ್ರು ಅದನ್ನು ನೀವು ಕ್ಷೇಮವಾಗಿ ಬಳಸ್ಬೋದು ಅಂತ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳ ಆ ಅಡುಗೆ ಪದ್ಧತಿ ಹಾಗೇ ಇದೆ. ಈಗ ನಾವು ಯಾವುದೋ ಒಂದು ರೊಟ್ಟಿ ಅಂತ ಮಾಡ್ಕೋತೀವಿ, ಪರಾಟ ಅಂತ ಮಾಡ್ಕೋತೀವಿ, ಅದು ವೇದದಲ್ಲಿಂದ ಇರತಕ್ಕಂಥದ್ದು. ನಾವು ಹುರುಳಿ ಸಾರು ಅಂತ ಯಾವುದು ಮಾಡ್ತೀವಿ, ವೇದದಲ್ಲಿರುವಂಥದ್ದು. ತವೆ ಯಾವುದು ಮಾಡ್ತೀವಿ, ವೇದದಲ್ಲಿರ್ತಕ್ಕಂಥದ್ದು. ಅಷ್ಟು ಪ್ರಾಚೀನ ಕಾಲದಿಂದ ಒದಗಿ ಬಂದಿದೆ. ಆ ಸ್ಥಳೀಯವಾದ ಯಾವುದಿರುತ್ತವೆ, ಈಗ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಮಲೆನಾಡಿನಲ್ಲಿ ಒಂದೊಂದು ರೀತಿಯಾದ ಅಡುಗೆ ಪದ್ಧತಿ ಇದೆ. ಆ ನೆಲಕ್ಕೆ ತುಂಬ ಸರಿಯಾಗಿದೆ ಅನಿಸುತ್ತೆ. ಆ ರೀತಿಯಲ್ಲಿ ನಮಗೆ ಕಲೆ ರುಚಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ ಅನ್ನೋ ಆಯುರ್ವೇದದ ಪದ್ಧತಿಯ ಪ್ರಕಾರ ಆ ರೀತಿಯಲ್ಲಿ ಇದು ಜ್ಞಾನ ಮತ್ತು ಆನಂದ ಎರಡನ್ನೂ ಒಟ್ಟಿಗೆ ಕೊಡುತ್ತದೆ. ಬ್ರಹ್ಮವಸ್ತುವಿನ ಲಕ್ಷಣ ಹೇಳುವಾಗ ವೇದ ಅಂತ ಅದು ಸತ್, ಅಸ್ತಿತ್ವ, ಜೊತೆಗೆ ಅರಿವು ಅಂದರೆ ಚಿತ್, ಆನಂದ, ನಲವು ಇವೆರಡನ್ನೂ ಒಳಗೊಂಡಿದೆ ಅಂತ. ಒಂದಕ್ಕೊಂದು ಬೇರೆ ಅಲ್ಲದ್ದು ಅಂತ. ಅದು ತಕ್ಷಣ ಈಗ ನೀರು ಅಂತ ಬಂದ ತಕ್ಷಣ ನೀರಿನ ಜೊತೆಗೆ ಆ ತಂಪುತನ, ಹರಿವು ಎರಡೂ ಒಟ್ಟಿಗಿರುತ್ತಲ್ಲ, ಹಾಗಿರುತ್ತೆ. ಹಾಗಾಗಿ ನಾವು ವಿಮರ್ಶೆ ಮಾಡುವಾಗ ಒಂದನ್ನು ಅಮಾನತ್ನಲ್ಲಿಟ್ಟು ನೋಡ್ತೀವಿ. ಒಂದು ಸರಳ ಉದಾಹರಣೆ ಕೊಡಬೇಕು ಅಂದರೆ, ಮನೆಯಲ್ಲಿ ಸಾರು ಮಾಡಿದ್ದಾಗ ಅಥವಾ ಪಲ್ಯ ಮಾಡಿದ್ದಾಗ ಉಪ್ಪು ಜಾಸ್ತಿ ಆಯಿತಾ ನೋಡಿ ಅಂದಾಗ ಆ ಪಲ್ಯದಲ್ಲಿ ಖಾರನೂ ಇರುತ್ತೆ, ತೆಂಗಿನ ತುರಿ ಬಿದ್ದಿರುತ್ತೆ, ಒಂದಷ್ಟು ಯಾವುದಾದ್ರೂ ಸಾಸಿವೆ ಒಗ್ಗರಣೆ ಹಾಕಿ ಒಗರೂ ಇರುತ್ತೆ, ಕಹಿನೂ ಇರುತ್ತೆ. ಆದರೂ ಉಪ್ಪಿನ ರುಚಿಯನ್ನು ಮಾತ್ರ ಗಮನ ಇಟ್ಟು ನೋಡ್ತೀವಿ. ಆ ನಾಲಿಗೆ ಅಷ್ಟಕ್ಕೆ ಕೆರಳುತ್ತೆ. ಖಾರ ಮಿಕ್ಕಿದ್ದು ಯಾವುದಿದ್ರೂ ಉಪ್ಪು ತೋರುವಂತೆ ನಾವು ಏಕಾಗ್ರತೆ ವಹಿಸ್ತೀವಿ. ಹಾಗೆ ಒಂದು ಕೃತಿಯನ್ನು ಕೇವಲ ವಿಚಾರ ದೃಷ್ಟಿಯಿಂದ ಅಂತ ನೋಡಿದಾಗ ಅಷ್ಟು ಮಾತ್ರ ಬಂದಿರುತ್ತೆ. ಆದರೆ ಆಸ್ವಾದ ಮಾಡುವಾಗ ಎಲ್ಲ ಒಟ್ಟಿಗಾಗಿರುತ್ತದೆ. ಅಧ್ಯಯನಕ್ಕೆ ತಗೊಳ್ಳೋದು ಬೇರೆ, ಆಸ್ವಾದ ಬೇರೆ. ಆಸ್ವಾದ ಮಾಡುವಾಗ ತಿಳಿವು ತನಗೆ ಗೋಚರವಿಲ್ಲದೆ ಬಂದಿರುತ್ತೆ. ಆದರೆ ಅಧ್ಯಯನಕ್ಕೆ ತಗೊಂಡಾಗ ನಾವು ಆಸ್ವಾದವನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದಾಗ ವಿವರಗಳು ಜಾಸ್ತಿ ಕಾಣಿಸುತ್ತವೆ ಅಂತ ಮಾಡ್ತೀವಿ. ಎಷ್ಟೋ ಬಾರಿ ಅದರಿಂದಲೇ ಅದು ಡಲ್ ಆಗಿಬಿಡುತ್ತೆ. ಆ ಥರ ಆಗುತ್ತೆ. ಈ ನಮಗೆ ಎಷ್ಟೆಷ್ಟೋ ಕಾದಂಬರಿಗಳನ್ನು ನೋಡಿದಾಗ ಗೊತ್ತಾಗುತ್ತದೆ. ಒಂದು ಜೋಕ್ ಇದೆಯಲ್ಲ, ಒಬ್ಬ ಬಹಳ ಸುಂದರವಾಗಿ ಡೈಯಿಂಗ್ ಮ್ಯಾನ್ ಅಂತ ಒಂದು ಪೇಂಟಿಂಗ್ ಮಾಡಿದ್ದಂತೆ. ಒಬ್ಬ ಸಾಯ್ತಾ ಇರೋ ಮನುಷ್ಯನ ಎಕ್ಸಿಬಿಷನ್ಗೆ ಇಟ್ಟಿದ್ದ 100 ಜನ ಬಂದು ನೋಡಿ ಮೆಚ್ಕೋತಾ ಇದ್ರು. ಒಬ್ಬ ತುಂಬ ತದೇಕವಾಗಿ ನೋಡ್ತಾ ಇದ್ದಂತೆ. ಇವ್ರು ತುಂಬ ಇಷ್ಟ ಆಗಿರಬೇಕು ಅಂತ ಬಂದು ಪೇಂಟರು, ನಿಮಗೇನು ಅಷ್ಟು ಇಷ್ಟ ಆಯ್ತಂದರೆ ಇಟ್ಸ್ ಎ ಕೇಸ್ ಆಫ್ ಮಲೇರಿಯಾ ಅಂತಂದಂತೆ. ಆ ಪೇಷಂಟ್ ಮುಖದಲ್ಲಿ ಒಂದು ಮಲೇರಿಯಾದ ಲಕ್ಷಣ ಕಂಡಿದ್ದು. ಇದು ಎಷ್ಟೋ ಬಾರಿ ವಿಚಾರವನ್ನು ಮಾತ್ರ ನೋಡೋದು ಅಂದಾಗ ಆಗಿಬಿಡುತ್ತೆ.